ನೋಡಿ, ಎಕ್ಸ್ಕ್ಲೂಸಿವ್ ಒಂದು ಮಾಹಿತಿ. ಸಿದ್ದರಾಮಯ್ಯ ಲಾಬಿ ಮಾಡಲೇ ಇಲ್ವಾ? ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಾನು ಲಾಬಿ ಮಾಡಿಲ್ಲ, ಅದೆಷ್ಟೇ ಲಾಬಿ ಮಾಡಿಲ್ಲ ಅಂತ. ನಾನು ಒಂದು 6 ಪಾಯಿಂಟ್ ಹೇಳ್ತೀನಿ ನಿಮಗೆ, 6 ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ, ಲಾಬಿ ಮಾಡಿದಾರಾ ಇಲ್ವಾ. ನಂಬರ್ 1, ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಪತ್ನಿಗೆ 14 ಸೈಟ್ ಕೊಟ್ಟಿದ್ದು BJP ಸರ್ಕಾರದ ಅವಧಿಯಲ್ಲಿ 100% ಕರೆಕ್ಟ್. ನಾನು ಅಧಿಕಾರದಲ್ಲಿದ್ದಾಗ ಸೈಟ್ ಪಡೆದುಕೊಂಡ, ನಾನು ಕೊಟ್ಟೇನ್ರಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಪಡ್ಕೊಂಡೇನ್ರಿ ಅಂತ ಕೇಳ್ತಾರೆ. ಇಲ್ಲ, BJP ಅವಧಿಯಲ್ಲಿಯೇ 14 ಸೈಟ್ ಸಿಕ್ಕಿದ್ದು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಹೇಳಿದ್ದು ಇದನ್ನೇ ಅಲ್ವಾ. ಆದರೆ ಸೈಟಿಗೆ ಮುನ್ನ ಕೆಲವು ಘಟನೆ ಆಯ್ತಲ್ಲ, 6 ಘಟನೆ ಹೇಳ್ತೀನಿ. ಅದು ಕಾಕತಾಳೀಯನೋ ಆಡಳಿತ ದುರುಪಯೋಗನೋ ಒತ್ತಡನೋ ಗೊತ್ತಿಲ್ಲ. ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು 1997 ಶುರು ಮಾಡ್ಕೊಳ್ಳಿ. 1997 ಶುರುವಾಗುತ್ತೆ ಹಗರಣದ ಕಹಾನಿ. ನಂಬರ್ 1 ಬರೆದಿಟ್ಕೊಳ್ಳಿ, ಬೇಕಿದ್ರೆ ವಿರೋಧ ಪಕ್ಷಗಳಿದ್ರೆ ಇಂಥ ಪಾಯಿಂಟ್ ಯಾರು ಕೊಡಲ್ಲ. ಭೂಸ್ವಾಧೀನಕ್ಕೆ ಮುಡಾದಿಂದ ಅಧಿಸೂಚನೆ ಆಗತ್ತೆ 1997. ಭೂಸ್ವಾಧೀನಕ್ಕೆ ಮುಡಾದಿಂದ ಅಧಿಸೂಚನೆ ಆಗತ್ತೆ. ಆಗ ಸಿದ್ದರಾಮಯ್ಯ ಏನಾಗಿದ್ದರು? 1997 ಸಿದ್ದರಾಮಯ್ಯನವರು DCM ಆಗಿದ್ದರು ಮತ್ತು ಹಣಕಾಸು ಸಚಿವರಾಗಿದ್ದರು. ಲಾಬಿ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. 1998 ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಕೈಬಿಟ್ಟಿದ್ದ ಮುಡ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಆ ಜಾಗವನ್ನು ಕೈಬಿಡತ್ತೆ ಮುಡ. 1997 ಸಿದ್ದರಾಮಯ್ಯ DCM, ಹಣಕಾಸು ಸಚಿವರಾಗಿದ್ದರು. 98 JH ಪಟೇಲ್ ಸಂಪುಟದಲ್ಲಿ, ಯಾವಾಗ ಹೇಗೆ JH ಪಟೇಲ್ ಸಂಪುಟದಲ್ಲಿ DCM ಆಗಿದ್ದರು ಮತ್ತು ಹಣಕಾಸು ಸಚಿವರಾಗಿದ್ದರು. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಡೆಲ್ಲಿಗೆ ಹೋಗಿದ್ದರು. ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದಕ್ಕೂ ಸಂಬಂಧ ಇದೆಯಾ ಗೊತ್ತಿಲ್ಲ, ಕಾಕತಾಳೀಯನೋ ಗೊತ್ತಿಲ್ಲ. 2001 ವಸತಿ ಉದ್ದೇಶಕ್ಕೆಂದು ನಿವೇಶನ ಮಾಡಲಾಯಿತು. 2001 2004 ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಲ್ವಾ. 2004 ಕೂಡ ಸಿದ್ದರಾಮಯ್ಯ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. ಎಲ್ಲಿ, ಯಾವಾಗ? ಧರಮ್ ಸಿಂಗ್ ಸಂಪುಟದಲ್ಲಿ DCM ಮತ್ತು ಹಣಕಾಸು ಸಚಿವ. ಆಮೇಲೆ ಏನಾಯಿತು? 2005 ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗತ್ತೆ. ಆಗಲೂ ಸಿದ್ದರಾಮಯ್ಯ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. ನನಗೆ ಗೊತ್ತಿಲ್ಲ ಇದು ಕಾಕತಾಳೀಯವೋ ಅಥವಾ ಇವರ ಕಾಲದಲ್ಲಿ ಈ ಕೆಲಸ ಆಯಿತು. 2010 ತಂಗಿಗೆ ಭೂದಾನ ಮಾಡಿದರು ಮಲ್ಲಿಕಾರ್ಜುನ ಸ್ವಾಮಿ, ಗಿಫ್ಟ್ ಡೀಡ್. ಆಗ ಸಿದ್ದರಾಮಯ್ಯ ಏನಾಗಿದ್ದರು? ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದರು. ಅಲ್ಲಿ ಭೂದಾನ ಮಾಡೋದಕ್ಕೆ ಏನು ಒತ್ತಡ ಹಾಕಬೇಕು ಅಂತಿಲ್ಲ. 2014 ಪರಿಹಾರ ಕೋರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರ ಬರೀತಾರೆ, ನನಗೆ ಕೊಡಿ ಅಂತೇಳಿ. ಇಲ್ಲೆಲ್ಲ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ ನಿವೇಶನ, ನನಗೆ ಪರಿಹಾರ ಕೊಡಿ. ಯಾವಾಗ ಬರೆದಿದ್ದು? 2014. ಆಗ ಸಿದ್ದರಾಮಯ್ಯ ಏನಾಗಿದ್ದರು? CM ಆಗಿದ್ದರು. ಇದು ಕಾಕತಾಳೀಯವೋ ಅಥವಾ ಅಧಿಕಾರದ ದುರುಪಯೋಗವೋ ಗೊತ್ತಿಲ್ಲ. 50-50 ಅನುಪಾತದಡಿ ನೀಡುವ ಪರಿಹಾರಕ್ಕೆ ತಿದ್ದುಪಡಿ ತರಲಾಯಿತು. ಆಗಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಅದು ಬಿಟ್ಟು ವಿಜಯನಗರದ 3ನೇ ಹಂತದಲ್ಲಿ 14 ಸೈಟ್ ಕೊಡಬೇಕು ಅಂತೇಳಿ ಡಿಸೈಡ್ ಆಯ್ತಲ್ಲ, ಆಗ ಯತೀಂದ್ರ ಸಿದ್ದರಾಮಯ್ಯ ಶಾಸಕರಾಗಿದ್ದರು ಮತ್ತು ಮುಡಾ ಸಭೆಗೆ ಹೋಗಿದ್ದರು ಮತ್ತು ಮುಡಾ ಸಭೆ ಮೆಂಬರ್ ಆಗಿದ್ದರು. ತನ್ನದೇ ಫ್ಯಾಮಿಲಿಗೆ 14 ಸೈಟ್ ಕೊಡುವಂತಹ ಮೀಟಿಂಗಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಇದು ಕಾಕತಾಳೀಯವೋ ಅಥವಾ ಅಧಿಕಾರದ ದುರುಪಯೋಗವೋ? ಅರ್ಥ ಆಯ್ತಾ? ಆಗಿಲ್ಲ ಅಂದರೆ ವಿವರವಾಗಿ ಇನ್ನೊಮ್ಮೆ ಹೇಳ್ತೀನಿ, ಬನ್ನಿ ವಾಲಲ್ಲಿ ನೋಡಿ. ಅರ್ಥ ಆಯ್ತಾ? 98 ಭೂಸ್ವಾಧೀನಕ್ಕೆ ಕೊಕ್ಕೆ, ಭೂಸ್ವಾಧೀನ ಕೈ ಬಿಡಲಾಯಿತು. DCM ಹಣಕಾಸು ಸಚಿವ ಸಿದ್ದರಾಮಯ್ಯ. 2004 ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನಯ್ಯ, ಆಗ DCM ಆಗಿರ್ತಾರೆ, ಹಣಕಾಸು ಸಚಿವರಾಗಿರ್ತಾರೆ. 2005
ಭೂ ಪರಿವರ್ತನೆ ಆಗತ್ತೆ, DCM ಆಗಿರ್ತಾರೆ, ಹಣಕಾಸು ಸಚಿವರಾಗಿರ್ತಾರೆ. 2010 ತಂಗಿಗೆ ಭೂದಾನವಾಗುತ್ತೆ, ಪ್ರತಿಪಕ್ಷ ನಾಯಕ ಆಗಿರ್ತಾರೆ. 2014 ಪರಿಹಾರ ಕೋರಿ ಪತ್ರ ಬರೀತಾರೆ, ಆಗ ಸಿದ್ದರಾಮಯ್ಯ CM ಆಗಿರ್ತಾರೆ. 14 ಸೈಟ್ ಕೊಡ್ತಾರೆ, ಆಗ ಯತೀಂದ್ರ ಸಿದ್ದರಾಮಯ್ಯ ಶಾಸಕರಾಗಿರ್ತಾರೆ. ಇದನ್ನು ಫುಲ್ ಸ್ಕ್ರೀನ್ ತಗೊಳ್ಳಿ ನೋಡಿ. ಗ್ರಿಡ್ ಡೌನ್. 98ರಲ್ಲಿ ಭೂ ಸ್ವಾಧೀನಕ್ಕೆ ಕೊಕ್ಕೆ, ಆಗ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. 2004ರಲ್ಲಿ ಭೂಮಿ ಖರೀದಿ ಆಗುತ್ತೆ, ಆಗ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. 2005ರಲ್ಲಿ ಭೂ ಪರಿವರ್ತನೆ ಆಗುತ್ತೆ, DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. 2010ರಲ್ಲಿ ತಂಗಿಗೆ ಭೂದಾನ ಮಾಡ್ತಾರೆ ಅಣ್ಣ, ಪ್ರತಿಪಕ್ಷ ನಾಯಕರಾಗಿರ್ತಾರೆ. 2014ರಲ್ಲಿ ಪರಿಹಾರ ಕೋರಿದ್ರು, ಸಿದ್ದರಾಮಯ್ಯ CM ಆಗಿದ್ದರು. 14 ಸೈಟ್ ಕೊಡುವಂಥ ಮೀಟಿಂಗಲ್ಲಿ ಯಾರಿದ್ರು? ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಇದ್ದರು ಮತ್ತು ಮೂಡಾದ ಸದಸ್ಯರಾಗಿದ್ದರು. ಬನ್ನಿ, ಇದೆಲ್ಲ ಹೆಂಗಾಗಿದ್ದು? ಕಾಕತಾಳೀಯವೋ ಅಧಿಕಾರ ದುರುಪಯೋಗವೋ ನನಗಂತೂ ಗೊತ್ತಿಲ್ಲ. ನಾವು ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಬ್ರೇಕ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.